ಇತ್ತ ಧಾರವಾಡದಲ್ಲೂ ಕೂಡ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹೀಗಾಗಿ ಜನರು ಕಂಗಾಲಾಗಿದ್ದಾರೆ. ಬಡಾವಣೆಗಳಲ್ಲಿ ರಾತ್ರೋರಾತ್ರಿ ಮನೆಗೆ ನುಗ್ತಾ ಇದ್ದಾರೆ ಕಳ್ಳರು. ಇನ್ನು ಮನೆಯೊಳಗೆ ಜನರಿದ್ರೂ ಕೂಡ ಬಾಗಿಲನ್ನ ಮುರಿಯೋದಕ್ಕೆ ಯತ್ನಿಸಲಾಗಿದೆ. ಸಾರ್ವಜನಿಕರು, ಅದರಲ್ಲೂ ವೃದ್ಧರಿಗೆ ಆತಂಕ ಹೆಚ್ಚಾಗಿದೆ. ಧಾರವಾಡದಲ್ಲಿ, ನಗರದಲ್ಲಿ ಮತ್ತೆ ಕೆಲ ದಿನಗಳಿಂದ ಕಳ್ಳರ ಹಾವಳಿ ಶುರುವಾಗಿದೆ. ನಿಂತಿತ್ತು ಧಾರವಾಡದಲ್ಲಿ, ಈಗ ಮತ್ತೆ ಹಾವಳಿ ಶುರುವಾಗಿದೆ. ಈ ಮೊದಲು ಕಳ್ಳರ ಹಾವಳಿಯನ್ನ ಪೊಲೀಸರು ನಿಯಂತ್ರಿಸಿದ್ರು. ಈ ಬಾರಿ ಭಯವನ್ನ ಹುಟ್ಟಿಸ್ತಾ ಇರುವ ಕಳ್ಳತನಕ್ಕೆ ಇಳಿದಿದ್ದಾರೆ ಕಳ್ಳರು. ಮನೆಯೊಳಗೆ ಜನರಿದ್ರೂ ಕೂಡ ಬಾಗಿಲನ್ನ ಮುರಿಯೋದಕ್ಕೆ ಯತ್ನಿಸಿರುವಂತಹ ಘಟನೆ ನಡೆದಿದೆ. ಸೊ ಇದರಿಂದಾಗಿ ಸಾರ್ವಜನಿಕರು, ಅದರಲ್ಲೂ ಕೂಡ ವೃದ್ಧರಿಗೆ, ವಯಸ್ಸಾದವರಿಗೆ ಆತಂಕ ಹೆಚ್ಚಾಗಿದೆ. ಅಪಾರ್ಟ್ಮೆಂಟ್ಗಳು ಅಂದ್ರೆ ಸೇಫ್ ಅನ್ನೋ ಕಲ್ಪನೆ ಜನರಲ್ಲಿದೆ. ಈಗ ಅಪಾರ್ಟ್ಮೆಂಟ್ ಗಳನ್ನೇ ಕಳ್ಳರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ ಎಲ್ಲಾ ಮನೆಗಳನ್ನು ದೋಚೋದಕ್ಕೆ ಖದೀಮರು ಯತ್ನಿಸಿದ್ದಾರೆ. ಮನೆಯೊಳಗೆ ಕಡಿಮೆ ಜನರು ಯಾರಿದ್ದಾರೆ ಅನ್ನೋದನ್ನ ತಿಳಿದುಕೊಂಡು, ಕಡಿಮೆ ಜನರಿದ್ದಾರೆ ಅನ್ನೋದು ಗೊತ್ತಾದ್ರೆ ಆ ಮನೆನೇ ಈ ಕಳ್ಳರ ಟಾರ್ಗೆಟ್ ಅಂತೆ. ಅದು ಬಾಗಲ ಜೋರ್ಲೆ ಬ್ಯಾಂಗ್ ಮಾಡ್ದಂಗೆ ಆಯ್ತು. ಆಮೇಲೆ ನಾವು ಎದ್ದು ಬಂದು ಯಾರು ಏನು ಅಷ್ಟೊಂದಾಗ ಮೇನ್ ಡೋರಿದ್ದು ಬೋಲ್ಟ್ ಇದ್ದಲ್ಲ, ಬೋಲ್ಟ್ ಯೂಸ್ ಆಗಿತ್ತು. ಆಗ ನಮ್ಮಲ್ಲೇ ಒಂದು ಚೈನ್ ಇತ್ತು. ಆ ಚೈನ್ ನಮಗೆ ಗೊತ್ತಾಯ್ತು ಬಂದಾರ ಅಂತೇಳಿ. ಆಮೇಲೆ ನಾವು ಯಾರು ಅಂತೇಳಿ ಒದರಿದ್ವಿ. ನಾವು ಒದರಿದ್ಕೊಂಡೇ ಹೋಗ್ಬೋದು. ಆಮೇಲೆ ಬಾಲ್ಕನಿ ತೆಗೆದು ನಾವು ಯಾರು ಹೇಳ್ತಾನ ಅಂತೇಳಿ ಮಾಡಿದ್ವಿ. ಎಷ್ಟು ಮನೆಗಳಿಗೆ ಹಿಂಗಾಗೈತೆ ಅಪಾರ್ಟ್ಮೆಂಟ್? ಇಲ್ಲ, ಅವ್ರೇನ್ ಮಾಡ್ಯಾರ, ಎಲ್ಲಾ ಕಡೆ ಲಾಕ್ ಹೊರಗಿನ ಬಾಗಲ ಲಾಕ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಯಾರ. ಆಮೇಲೆ ಕೆಲವು ಮಂದಿಗೆ ಬಾಗಲ ಬಡ್ದಾರ. ಮ್ಯಾಲ ಮಂದಿ ಬಂದಾಗೆಲ್ಲ ಅವ್ರಿಗೆ ಲಾಕ್ ಮಾಡ್ಲಿಕ್ಕೆ ನೋಡ್ಯಾರ, ಯಾವ ಲಾಕ್ ಆಗಿಲ್ಲ, ಬಿಟ್ಬಿಟ್ಟಾರ. ನಮ್ದು ಸೇಫ್ಟಿ ಡೋರ್ ಫೈಬರ್ದು, ಹಿಂಗಾಗಿ ಅದನ್ನ ಅವರು ತೆಗೆದು ಮೇನ್ ಡೋರ್ ಕಳ್ತನ ಏನಾಗಿಲ್ಲ. ಕಳ್ತನ ಏನಾಗಿಲ್ಲ. ನಿರಂತರವಾಗಿ ನಿರಂತರ ಅಟೆಂಪ್ಟ್ ಮಾಡ, ನಿರಂತರವಾಗಿ ಅಂತ ಏನ್ ಹೇಳಿಲ್ಲ. ಇದಂಕ ಮಣ್ಣಿಂಕ ಹಿಂಗಾಗಿದೆ. ಆಮೇಲೆ ನಾವು ಪೊಲೀಸ್ ಬಂದ್ರು, ಪೊಲೀಸ್ ಎಲ್ಲಾರು ಬಂದ್ರು. 2-3 ಸರಿ ಬಂದ್ರು, ಕೇಳಿದ್ರು ಪೇಷಂಟ್ಲಿ ನಮ್ದು ಏನಂತ ಕೇಳಿದ್ರು. ಹೋದ ವರ್ಷನೂ ಸಾಕಷ್ಟು ಪ್ರಕರಣಗಳಾದು, ಒಂದು 10-12 ಅದು ಈ ಮಾಳಮಡ್ಡಿ, ಜಯನಗರ ಮತ್ತು ಮಿಚಿನ್ ಕಾಂಪೌಂಡ್ನಾಗ. ಮತ್ತೀಗ ಒಂದು ವಾರದಿಂದ ಮತ್ತೊಂದು 3-4 ಪ್ರಕರಣ ಈ ಮಾಳಮಡ್ಡಿ ಒಳಗಾಗ್ಯಾವ. ಹೀಗಾಗಿ ನಾವು ಪೊಲೀಸರಿಗೂ ಹೇಳಿ, ಹೋದ ವರ್ಷದ್ದು ಇನ್ನೂ ಪ್ರಕರಣ ಇವ್ರು ಬೆರೆಸಿಲ್ಲ. ಹೋದ ವರ್ಷ ಅಂತೂ ನನ್ನ ಪ್ರಕಾರ ಒಂದು 10-12 ಮನೆ ಒಳಗ ಬಾಳ ಬಂಗಾರ ಬೆಳ್ಳಿ ಹೋಗ್ಯದ. ಅದು ಅಪಾರ್ಟ್ಮೆಂಟ್ಗೆ ಹೊಡೆದಾರ ಅವ್ರು. ಮೇನ್ ಅಂದ್ರೆ ಹೋದ ವರ್ಷ ಅಂತೂ. ಈಗೂ ಸಹಿತ ಮೊನ್ನೆ ಇಲ್ಲಿ ಅಪಾರ್ಟ್ಮೆಂಟ್ನಾಗ ಬಂದಾರ ಒಂದು 4. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.